ನಮಸ್ಕಾರ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಪದ್ಮನಾಭ ಭಟ್ ಗುರುಜಿ ಮಾತನಾಡ್ತಿರೋದು. ವೀಕ್ಷಕರೇ, ಇವತ್ತಿನ ಒಂದು ತಂತ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಅರಿಶಿಣ ಕೊಂಬಿನ ಸಹಾಯದಿಂದ ನೀವು ಯಾರನ್ನಾದರೂ ವಶೀಕರಣ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ಈ ಒಂದು ಮಾತು ಅವ್ರಿಗೆ ಹೇಳೋಕ್ಕಾಗ್ತಾ ಇಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂದರೆ ನಾನು ಹೇಳುವಂಥ ಸರಳವಾದ ತಂತ್ರವನ್ನು ಮಾಡಿ. ಏನಿಲ್ಲ ವೀಕ್ಷಕರೇ, ಒಂದು ಸರಳವಾದ ಮಂತ್ರ ಹೇಳ್ತೇನೆ. ಆ ತಂತ್ರ ಮುಖಾಂತರ ನೀವು ಮಾಡಿದ್ರೆ ಸಾಕು, ಅವರೇ ನಿಮ್ಮ ಹತ್ರ ಬರ್ತಾರೆ. ಇಷ್ಟೇ ಆದರೂ ಸಹ ವಿಡಿಯೋದಲ್ಲಿ ನೋಡಿ ಮಾಡಿದ್ರೂ ಸಹ ನಿಮಗೆ ಪರಿಹಾರ ಸಿಗಲಿಲ್ಲ ಅಂದರೆ ಫೋನ್ ಮಾಡಿ, ನಿಮ್ಮದು ಯಾವುದೇ ಒಂದು ಕಠಿಣ ಸಮಸ್ಯೆ ಇದ್ದರೆ ಹೇಳಿ, ಅದಕ್ಕೆ ನಾವು 2 ದಿನದಲ್ಲಿ ಪರಿಹಾರ ಮಾಡಿಕೊಡ್ತೇವೆ. ಹೌದು ವೀಕ್ಷಕರೇ, ನೀವು ಏನು ಮಾಡಬೇಕಂದ್ರೆ, ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳೆಲ್ಲ ಕಮೆಂಟ್ನಲ್ಲಿ ತಿಳಿಸಿ. ವೀಕ್ಷಕರೇ, ನಿಮ್ಮದು ಯಾವುದೇ ಒಂದು ಕಠಿಣ ಸಮಸ್ಯೆ ಆಗಿರ್ಬೋದು, ಗಂಡ ಹೆಂಡತಿ ಸಮಸ್ಯೆ, ಅತ್ತೆ ಸೊಸೆ ಕಿರಿಕಿರಿ, ವಿದ್ಯಾಭ್ಯಾಸದಲ್ಲಿ, ಹಣಕಾಸಿಂದು ಯಾವುದೇ ಒಂದು ಕಠಿಣ ಸಮಸ್ಯೆ ಆಗಿರ್ಬೋದು, ಡಿಸ್ಪ್ಲೇನಲ್ಲಿ ನಂಬರ್ ಕಾಣ್ತಾ ಇರ್ಬೋದು, ಆ ನಂಬರ್ಗೆ ಹೋಗಿ ಡಯಲ್ ಮಾಡಿ ಸಾಕು. ನಿಮ್ಮದು ಯಾವುದೇ ಒಂದು ಕಠಿಣ ಸಮಸ್ಯೆ ಇದ್ದರೂ ನಾವು ನಿಮಗೆ 2 ದಿನದಲ್ಲಿ ಪರಿಹಾರ ಮಾಡಿಕೊಡ್ತೇವೆ. ಹೌದು ವೀಕ್ಷಕರೇ, ನೀವು ಏನು ಮಾಡಬೇಕಂದ್ರೆ, ನಿಮ್ಮ ಕೈಯಿಂದ ಎಷ್ಟಾಗುತ್ತೆ 11 ಅರಿಶಿಣ ಕೊಂಬನ್ನು ತೊಗೊಳ್ಬೇಕಾಗ್ತದೆ. ನೀವು ತೊಗೊಂಡ ನಂತರ ನೀವು ಏನು ಮಾಡಬೇಕಂದ್ರೆ, ಒಂದು ಕಪ್ಪು ದಾರ ಅಥವಾ ಬಿಳಿ ದಾರ ತೊಗೊಳ್ಬೇಕಾಗ್ತದೆ. ವೀಕ್ಷಕರೇ, ನೀವು ಆ 11 ಲವಂಗ ಮೇಲೆ 11 ಅರಿಶಿಣ ಕೊಂಬಿನ ಮೇಲೆ ಅವರ ಹೆಸರನ್ನು ಬರೀಬೇಕಾಗ್ತದೆ. ಅದು ಹೆಸರನ್ನು ಬರಿತಾ ವೀಕ್ಷಕರೇ, ಮತ್ತು ಹಗ್ಗಕ್ಕೆ ಆ ಒಂದು ಅರಿಶಿಣ ಕೊಂಬು ಕಟ್ತಾ ಒಂದು ಸರಳವಾದ ಮಂತ್ರವನ್ನು ಹೇಳಬೇಕಾಗ್ತದೆ. ಆ ಮಂತ್ರ ಬಂದುಬಿಟ್ಟು ವೀಕ್ಷಕರೇ, ಓಂ ಚೌಡೇಶ್ವರಿ ಕಾಮೋ ಸಂಮೋಹಿನಿ ಕ್ಲೀಂ ರೀಂ ವಶಂ 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 ಅಂತ ಹೇಳಿ 21 ಬಾರಿ ಒಂದು ಮಂತ್ರವನ್ನು ಪಠನೆ ಮಾಡಿಬಿಟ್ಟು, ಅದನ್ನು ನೀವು ಏನು ಮಾಡಬೇಕಂದ್ರೆ, ನಿಮ್ಮ ಮನೆ ಹತ್ತಿರ ಯಾವುದೇ ಒಂದು ತುಳಸಿ ಗಿಡ ಇದ್ದರೆ ಆ ಗಿಡಕ್ಕೆ ಹೋಗಿ ಕಟ್ಟಿಬಿಟ್ಟು ಹಿಂತಿರುಗದೆ ಬನ್ನಿ ಸಾಕು. ನೀವು ನೋಡಿ, ಅವರೇ 24 ಗಂಟೆಯಲ್ಲಿ ನಿಮ್ಮ ಹತ್ರ ಅವರೇ ಬರ್ತಾರೆ ವೀಕ್ಷಕರೇ. ಅವರು ಎಲ್ಲೇ ಇರಲಿ, ಯಾವುದೋ ಒಂದು ಜಾಗದಲ್ಲಿ ಇರಲಿ, ಅವರೇ ನಿಮ್ಮ ಹತ್ರ ಬರ್ತಾರೆ. ಈ ಒಂದು ತಂತ್ರವನ್ನು ಮಾಡಿ ಸಾಕು, ನಿಮ್ಮ ಹತ್ರ ಸಂಪೂರ್ಣವಾಗಿ ಶಾಶ್ವತ ಜೀವನ ಪೂರ್ತಿ ಅವರೇ ನಿಮ್ಮ ಹತ್ರ ಇರ್ತಾರೆ. ನಮಸ್ಕಾರ, ಧನ್ಯವಾದಗಳು ವೀಕ್ಷಕರೇ.